ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಕೈಪಾಳ್ಯದಲ್ಲಿ ದಿಢೀರ್ ಕಂಪನ, ರಾಜ್ಯ ಕಾಂಗ್ರೆಸ್ ಅನ್ನು ನಡಗಿಸ್ತಾ ಇರುವಂತಹ ಸುದ್ದಿ ಇದು. ಪ್ರಭಾವಿಗಳಿಗೆ, ದೊಡ್ಡ ದೊಡ್ಡ ಮಿನಿಸ್ಟರ್ಗಳಿಗೆ ಆತಂಕ ಈಗ ಮನೆ ಮಾಡಿದೆ. ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ದಿಢೀರ್ ಅಂತ ಎಂಟ್ರಿ ಕೊಟ್ಟಿರೋದು ಯಾಕೆ? ಹಾಗಾದ್ರೆ ಏನು ನಡೀತಾ ಇದೆ ಕೈಪಾಳ್ಯದಲ್ಲಿ? ಯಾರ ತಲೆದಂಡ ಫಿಕ್ಸ್? ರಾಹುಲ್ ಕೈ ಸೇರಿದ ಶಾಕಿಂಗ್ ರಿಪೋರ್ಟ್. ಆ 6 ಹೆಸರುಗಳು ಯಾವ್ಯಾವ್ದು? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಹಗರಣಗಳ ಟೆನ್ಷನ್ನಲ್ಲಿ ಸಿಕ್ಕಾಕೊಂಡಿರುವ, ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕೆ ಬಹಳ ಪ್ರಯತ್ನದಲ್ಲಿರುವಂತಹ ಕೈಪಾಳ್ಯಕ್ಕೆ ಹೈಕಮಾಂಡ್ನಿಂದಾನೇ ಬಿಗ್ ಶಾಕ್ ಎದುರಾಗಿದೆ. ಈಗ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ನಿಂತು ಕಾನೂನು ಹೋರಾಟ, ಆದರೆ ಕಾನೂನು ಹೋರಾಟ ಕೇಂದ್ರ ಸರ್ಕಾರದ ವಿರುದ್ಧ, ಇಡಿ CBI ವಿರುದ್ಧ ಹೋರಾಟ ಮಾಡಬೇಕಾ, ಅದೆಲ್ಲದಕ್ಕೂ ಸಿದ್ಧ ಅಂತ ರಾಹುಲ್ ಗಾಂಧಿಯವರು ಸಿದ್ದು ಬೆನ್ನಿಗೆ ನಿಲ್ಲುವ ಸ್ಪಷ್ಟ ಸಂದೇಶ ಕೊಟ್ಟಿರೋದು. ಒಂದು ಕಡೆ ಕುರ್ಚಿ ಅಲುಗಾಡಿಸುವ ಪ್ರಯತ್ನ ಆಗ್ತಿರುವ ಹೊತ್ತಲ್ಲೇ ಅಭಯ ಸಿಕ್ಕಿದೆ. ಇನ್ನೊಂದು ಕಡೆಗೆ ಆಘಾತವೂ ಎದುರಾಗಿದೆ. ಏನದು ಅಂತ ಕೇಳಿದ್ರೆ, ಸುರ್ಜೇವಾಲಾ ವೇಣುಗೋಪಾಲ್ ಅವರು ದಿಢೀರ್ ಅಂತ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾಕೆ ಕರ್ನಾಟಕಕ್ಕೆ ಅಂತ ಕೇಳಿದ್ರೆ, ಇಲ್ಲಿ ರಾಜ್ಯದಲ್ಲಿ ಖಾಸಗಿ ಏಜೆನ್ಸಿಯೊಂದರ ಮೂಲಕ ಸರ್ವೆ ಸಮೀಕ್ಷೆಯನ್ನ ಮಾಡಿಸಲಾಗಿದೆ, ಬಹಳ ಡೀಟೇಲ್ ಆಗಿ. ಎಲೆಕ್ಷನ್ ಟೈಮಲ್ಲಿ ಏನಾಗಿದೆ, ಮುಂಚೆ ಏನಾಗಿದೆ, ಈಗ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಟೈಮಿಂದ ಮತ್ತೆ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ಗೊಂದು ಬಲ ಬಂತು. ಇಲ್ಲಿಂದ ಬೇರೆ ಬೇರೆ ಪೌಷ್ಟಿಕಾಂಶಯುಕ್ತ ಆಹಾರಗಳು ಹೋಗ್ತಿವೆ ಅಂತ ಬೇರೆ ಆರೋಪ ಇದೆಯಲ್ಲ, ಅದು ಏನಾದರೂ ಇರಲಿ. ಆದರೆ ಒಂದು ಕಡೆ ಅಧಿಕಾರಕ್ಕೆ ಬಂದಿದ್ದು, ಅದಾದ್ಮೇಲೆ ತೆಲಂಗಾಣ ಬಲ ಜಾಸ್ತಿ ಆಗಿದ್ದಿದೆಯಲ್ಲ, ಇಲ್ಲಿ ರಾಜ್ಯದಲ್ಲಿ ಖಾಸಗಿ ಏಜೆನ್ಸಿಯೊಂದರ ಮೂಲಕ ಸರ್ವೆ ಸಮೀಕ್ಷೆಯನ್ನ ಮಾಡಿಸಲಾಗಿದೆ, ಬಹಳ ಡೀಟೇಲ್ ಆಗಿ. ಎಲೆಕ್ಷನ್ ಟೈಮಲ್ಲಿ ಏನಾಗಿದೆ, ಮುಂಚೆ ಏನಾಗಿದೆ, ಈಗ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಟೈಮಿಂದ ಮತ್ತೆ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ಗೊಂದು ಬಲ ಬಂತು. ಇಲ್ಲಿಂದ ಬೇರೆ ಬೇರೆ ಪೌಷ್ಟಿಕಾಂಶಯುಕ್ತ ಆಹಾರಗಳು ಹೋಗ್ತಿವೆ ಅಂತ ಬೇರೆ ಆರೋಪ ಇದೆಯಲ್ಲ, ಅದು ಏನಾದರೂ ಇರಲಿ. ಆದರೆ ಒಂದು ಕಡೆ ಅಧಿಕಾರಕ್ಕೆ ಬಂದಿದ್ದು, ಅದಾದ್ಮೇಲೆ ತೆಲಂಗಾಣ ಬಲ ಜಾಸ್ತಿ ಆಗಿದ್ದಿದೆಯಲ್ಲ, ಕರ್ನಾಟಕದಲ್ಲಿ ಅಧಿಕಾರ ಹಿಡಿದಾಗಿಂದ ಅದೃಷ್ಟ ಮತ್ತೆ ಕೈ ಹಿಡಿತಿದೆ ಅನ್ನುವಂಥ ನಂಬಿಕೆ ಇದ್ರೂ ಇರಬಹುದು. ಇಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತೆ ಅಂತ ಈಗ ಪ್ರತಿಪಕ್ಷಗಳು ಭವಿಷ್ಯ ನುಡಿತಿವೆ. ಇಡಿ CBI ಸಂಕಷ್ಟ ಎದುರಾಗ್ತಿದೆ. ಕುಮಾರಸ್ವಾಮಿ ಅವರು ಬೇರೆ ಅದು ಇದು ಅಂತ ಬಾಂಬ್ ಮೇಲೆ ಬಾಂಬ್ ಹಾಕ್ತಿದ್ದಾರೆ. ಸರ್ಕಾರ 10 ತಿಂಗಳ ಒಳಗಡೆ ಬೀಳುತ್ತೆ ಅಂತೆಲ್ಲ. ಇದ್ರ ನಡುವೆ ಈಗ ಸೇಫ್ ಮಾಡ್ಕೊಳ್ಬೇಕಾಗಿದೆ. ಹೈಕಮಾಂಡ್ ಯಾಕೆ ಎಷ್ಟು ಗಮನ ಹರಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರೋ ತಪ್ಪು ಒಪ್ಪು ಸರಿ ಮಾಡೋದಕ್ಕೆ ಅಂತ ಕೇಳಿದ್ರೆ, ಭದ್ರ ಮಾಡ್ಕೊಳ್ಬೇಕು, ಪ್ರತಿಪಕ್ಷಗಳಿಗೆ ಅಸ್ತ್ರ ಸಿಗದಂತೆ, ಮತ್ತು ಮುಂಬರುವ ಎಲೆಕ್ಷನ್ಗೂ ತಯಾರಿ ಮಾಡ್ಕೊಳ್ಬೇಕು. BBMP ಎಲೆಕ್ಷನ್ ಇರಬಹುದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಎಲ್ಲದಕ್ಕೂ ತಯಾರಿಯನ್ನು ಮಾಡ್ಕೊಳ್ಬೇಕಂದ್ರೆ ಇದು ಅನಿವಾರ್ಯ. ಈಗ ಸಂಪುಟದ ಬಗ್ಗೆ ಒಂದು ವರದಿ ರೆಡಿಯಾಗಿದೆ ಖಾಸಗಿ ಸಂಸ್ಥೆಯಿಂದ. ಹೈಕಮಾಂಡ್ಗೆ ಏನೇನು ಮಾಡಿದ್ದಾರೆ ಮಂತ್ರಿಗಳು, ಕೆಲಸ ಇಲಾಖಾವಾರು ಏನಾಗಿದೆ, ಯಾರು ಎಷ್ಟು ಆರೋಪಗಳನ್ನು ಹೊತ್ತಿದ್ದಾರೆ, ಹಾಗೆ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸೌಲಭ್ಯ ಕಲ್ಪಿಸದ ಬಗ್ಗೆ, ಕಾರ್ಯಕರ್ತರನ್ನ ನಡೆಸ್ಕೊಂಡಿರೋ ಬಗ್ಗೆ, ಶಾಸಕರಿಗೆ ಸಚಿವರೇ ಸಿಗ್ತಿಲ್ಲ, ರೆಸ್ಪಾಂಡ್ ಮಾಡ್ತಿಲ್ಲ, ಜಿಲ್ಲಾವಾರು ಮೀಟಿಂಗ್ಗಳಾಗ್ತಿಲ್ಲ, ಪ್ರಗತಿ ಪರಿಶೀಲನಾ ಸಭೆಗಳಾಗ್ತಿಲ್ಲ, ಇದೆಲ್ಲ ಕಂಪ್ಲೇಂಟ್ಸ್ ಇದೆಯಲ್ಲ. ಕ್ಷೇತ್ರಾಭಿವೃದ್ಧಿ ಅನುದಾನ ಕೂಡ ಸಿಗ್ತಿಲ್ಲ ಅನ್ನೋದು, ಗ್ಯಾರಂಟಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಲ್ಲದೆ ಮಿನಿಸ್ಟರ್ಗಳನ್ನು ಕಿತ್ತಾಕಿ ಅಂತ ಓಪನ್ ಆಗಿ ಸಿದ್ದರಾಮಯ್ಯನವ್ರಿಗೆ ಶಾಸಕರು ಡಿಮ್ಯಾಂಡ್ ಇಟ್ಟಿದ್ದನ್ನು ನೋಡಿದ್ವಿ. ಹೈಕಮಾಂಡ್ಗೂ ದೂರ ಹೋಗಿದೆ ಶಾಸಕರ ವಿರುದ್ಧ. ಎಲ್ಲಕ್ಕಿಂತ ಪ್ರಮುಖವಾಗಿ ರಾಹುಲ್ ಗಾಂಧಿಯವರೇ ಮುನಿಸ್ಕೊಂಡಿರೋದು. ರಾಜ್ಯದಲ್ಲಿ ಕನಿಷ್ಠ 15 ಸೀಟ್ ನಿರೀಕ್ಷೆ ಇತ್ತು, ಗೆದ್ದಿರೋದೆಷ್ಟು ನೀವು? ಸಿಂಗಲ್ ಡಿಜಿಟ್. ಮತ್ತೆ ಇಷ್ಟೆಲ್ಲ ಅವಕಾಶ ಇದ್ದುಕೊಂಡು ಯಾಕೆ ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ರಿಪೋರ್ಟ್ ರೆಡಿ ಆಗಿದೆ. ಒಳ ಏಟು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು, ಪ್ರತಿಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಸ್ಪಷ್ಟ ವರದಿ ಹೋಗಿದೆ. ಸತ್ಯಶೋಧನಾ ಸಮಿತಿ ಮೊನ್ನೆಯಷ್ಟೇ ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದು, 17 ಮಿನಿಸ್ಟರ್ಗಳ ವಿರುದ್ಧ ವರದಿ ಹೋಗಿತ್ತು. ಈಗ ಅದರ ಬೆನ್ನಲ್ಲೇ ಖಾಸಗಿ ಏಜೆನ್ಸಿ ಸರ್ವೆಯನ್ನು ಆಧರಿಸಿ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಿದೆ. 6 ಜನ ಮಿನಿಸ್ಟರ್ಗಳದ್ದು. ಒಟ್ಟು 17ರ ಪೈಕಿ 10 ಜನರ ಮೇಲೆ ಬಹಳ ಅಸಮಾಧಾನ ಇದೆಯಂತೆ, ಅತೃಪ್ತಿ ಇದೆಯಂತೆ. ಆ ಪೈಕಿ 6 ಜನರ ತಲೆದಂಡ ಅಂತೂ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ಸೊ ಆ 6 ಜನ ಮಿನಿಸ್ಟರ್ಗಳು ಯಾರ್ಯಾರು ಔಟ್ ಆಗಲಿರೋರು, ಯಾರು ಎಲೆಕ್ಷನ್ನಲ್ಲಿ ತಮಗೆ ಬೇಕಾದವ್ರಿಗೆ ಟಿಕೆಟ್ ಕೊಡಿಸಿಕೊಂಡು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾದ್ರಲ್ಲ, ಅವ್ರು ಔಟ್ ಆಗೋದು ಬಹುತೇಕ ಫಿಕ್ಸು. ನಿಗಮ ಮಂಡಳಿ ಶಾಸಕರ ವಿಚಾರದಲ್ಲಿ ಕಿರಿಕ್ ಮಾಡ್ಕೊಂಡಿರೋರು ಔಟ್ ಆಗಿರೋದು ಫಿಕ್ಸು. ಹಾಗಾಗಿ ಸಿದ್ದರಾಮಯ್ಯ ಕ್ಯಾಂಪ್ಗೆ ಅತಿ ದೊಡ್ಡ ಪೆಟ್ಟು ಬಿದ್ದರೂ ಅಚ್ಚರಿ ಇಲ್ಲ. ಯಾಕಂದರೆ ಬಹುತೇಕ ಕ್ಯಾಬಿನೆಟಲ್ಲಿರೋದು ಸಿದ್ದರಾಮಯ್ಯನವರ ಬಣವೇ. ಅಧಿಕಾರ ಹಂಚಿಕೆ ಜಟಾಪಟಿಯ ಬಳಿಕವೂ ಕೂಡ ಸಿದ್ದರಾಮಯ್ಯನವರು ತನ್ನ ಆಪ್ತರಿಗೆ
ಮತ್ತು ತನ್ನ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥ ಶಾಸಕರಿಗೆ ಹಿರಿಯರಿಗೆ ಮಂತ್ರಿ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಈಗ 6ರಿಂದ 8 ಜನ ಔಟ್ ಆಗ್ತಾರೆ ಅಂದರೆ ಬಹುತೇಕ ಸಿದ್ದು ಕ್ಯಾಂಪ್ನ ಸಚಿವರೇ ಈಗ ಆತಂಕವನ್ನು ಎದುರಿಸ್ತಿರೋದು, ಢವಢವ ಶುರುವಾಗಿರೋದು. ಸೊ ಈ ಹಗರಣಗಳೆಲ್ಲ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಕುತ್ತಿಗೆಗೆ ಬಂದಿರೋ ಹೊತ್ತಲ್ಲಿ ಅವರನ್ನು ಕುರ್ಚಿಯಿಂದ ಇಳಿಸೋದಕ್ಕೆ ಸ್ವತಃ DK ಶಿವಕುಮಾರ್ ದಾಖಲೆ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಓಪನ್ ಆಗಿ ಹೇಳಿದ್ರಲ್ಲ. ಬರೀ ಆರೋಪ ಮಾಡಿದ್ದಲ್ಲ ಅಥವಾ ಕೇಸ್ ಹೊರಗಡೆ ಬರೋ ಥರ ಮಾಡಿದ್ದಲ್ಲ, ದಾಖಲೆ ರೆಡಿ ಮಾಡಿ, ಫೈಲ್ ರೆಡಿ ಮಾಡಿ, ಹೋರಾಟ ಮಾಡೋದಕ್ಕೆ ಯಾರ್ಯಾರ ಕೈಗೆ ಏನೇನು ಕೊಟ್ಟು ಬಂದಿದ್ದಾರೆ ವ್ಯವಸ್ಥೆ ಮಾಡಿ ಅಂತೆಲ್ಲ ಕುಮಾರಸ್ವಾಮಿ ಅವರು ಬಾಂಬ್ ಸಿಡಿಸಿದ್ರು. ಸೊ ಒಂದು ಕಂಪ್ಲೀಟ್ 100% ಅದು ಸತ್ಯನೋ ಬಿಟ್ಟಿದೆಯೋ, ಸ್ವಲ್ಪನಾದರೂ ಏನಾದರೂ ಸ್ವಪಕ್ಷೀಯರದ್ದೇ ಒಳೆಯೇಟು ಇದೆ ಅಂತ ಅಂದುಕೊಂಡ್ರು ಮುಖ್ಯಮಂತ್ರಿ ಕುರ್ಚಿ ಅಲುಗಾಡಿಸೋದಕ್ಕೆ. ಈ ಸಂಪುಟ ಸರ್ಜರಿ ಮತ್ತೊಂದು ಪೆಟ್ಟು ಕೊಡಬಹುದು. ಸಿದ್ದು ಕ್ಯಾಂಪ್ನ ನಾಯಕರು ಔಟ್ ಆಗುವ ಮೂಲಕ ಅಲ್ಲಿ ಅವಕಾಶ ಕ್ರಿಯೇಟ್ ಆದರೆ ಯಾರು ಬರ್ತಾರೆ? DK ಶಿವಕುಮಾರ್ ದಾಳ ಉರುಳಿಸಬಹುದು. ತನ್ನ ಆಪ್ತ ವಲಯದ ಶಾಸಕರಿಗೆ ಅವಕಾಶ ಕಲ್ಪಿಸೋದಕ್ಕೆ ಒಂದು ಚಾನ್ಸ್ ಸಿಕ್ಕಂಗೂ ಕೂಡ ಆಗುತ್ತೆ. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗಿದೆ ಈ ಸಂಪುಟ ಸರ್ಜರಿ ಯಾರ್ಯಾರಿಗೆ ಆಘಾತ ಕೊಡಲಿದೆ ಅಂತ. ಇವತ್ತು ಸಿದ್ದರಾಮಯ್ಯನವರ ಪರ ಹೋರಾಟ ಹೇಗೆ ರೂಪಿಸೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ಸಂಪುಟ ಸರ್ಜರಿಯ ಬಗ್ಗೆ ಪ್ರಮುಖವಾದಂಥ ಚರ್ಚೆ ನಡೆಯಲಿದೆ. ಸಚಿವರುಗಳಿಗೆ ಕ್ಲಾಸ್ ತಗೊಳ್ಳಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಸೊ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿರುವ ಬೆಳವಣಿಗೆ ಬಿಗ್ ಸರ್ಜರಿಗೆ ಸಾಕ್ಷಿಯಾಗಲಿದೆ. ಎಲೆಕ್ಷನ್ ರಿಸಲ್ಟ್ ಬೆನ್ನಲ್ಲೇ ಈಗ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.